ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಮತ್ತು ಮಹಿ ಮದುವೆ ಆಗಿ 2 ವರ್ಷ ಕಂಪ್ಲೀಟ್ ಆಗಿದೆ. ಎಷ್ಟು ಬೇಗ 2 ವರ್ಷ ಮುಗೀತು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವ್ನು ಕ್ಲಾಸ್ ಮಾಡ್ತಾ ಇದ್ದಾನೆ. ಸೊ 2 ವರ್ಷ ಎಷ್ಟು ಬೇಗ ಕಂಪ್ಲೀಟ್ ಆಯಿತು ಅಂತ ಅನಿಸೋದೇ ಇಲ್ಲ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ನಿಂಗೆ ನಿಂಗೆ ಹ್ಯಾಪಿ ಆನಿವರ್ಸರಿ. ಲಿಪ್ಸ್ಟಿಕ್ ಆಗೋಯ್ತು ಮೊನ್ನೆ, ಸಾರಿ. ಸೊ ಮನೇಲಿ ಟಿಫನ್ಗೆ ಅಂತ ನಾನು ಪಲಾವ್ ಮಾಡ್ಕೊಂಡಿದ್ದೆ. ಸೊ ಅದನ್ನೆಲ್ಲ ತಿನ್ಕೊಂಡು ಮನೆಯೆಲ್ಲ ವಾರಗಿರೆಲ್ಲ ಮಾಡಾದ್ಮೇಲೆ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕೆಂಗಲ್ಗೆ ಹೋಗೋಣ ಅಂತ ಕೆಂಗಲ್ಗೆ ಹೋಗ್ತಾ ಇದ್ದೀವಿ. ತಾತಾ ಅಜ್ಜಿ ಅಜ್ಜಿ ಅಜ್ಜಿನೂ ಕರೆದ್ಬಿಡು. ತಾತ ಒಬ್ರಿಗೆ ಬೇಜಾರಾಗುತ್ತೆ, ಅಜ್ಜಿಗೂ ಕರೆದ್ಬಿಡು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಈ ರೀತಿ ರೆಡಿ ಆಗಿದ್ದೀನಿ. ಈ ಒಂದು ಸ್ಯಾರಿ ನನಗೆ ನಮ್ಮ ಅಮ್ಮ ಗಿಫ್ಟ್ ಮಾಡಿದ್ದು. ಮಾತಾಡಂಗಿಲ್ಲ, ನಾನು ಮಾತಾಡಿದ್ರೆ ಅವನು ಮಾತಾಡ್ತಾನೆ. ಸೊ ಟೈಮ್ ಕೂಡ ಲೇಟ್ ಆಗಿದೆ. ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ಆ್ಯಂಡ್ ನೈಟ್ ಹೊರಗಡೆ ಡಿನ್ನರ್ಗೆ ಹೋಗ್ತೀವಿ. ಇವತ್ತು ಯಾವ ರೀತಿ ಇರುತ್ತೆ ನಮ್ಮ ಆ್ಯನಿವರ್ಸರಿ ಡೇ ಅಂತ ಯಾವಾಗಲೂ ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ತುಂಬ ಮೆಮೊರೇಬಲ್ ಆಗಿರೋದು ಏನಪ್ಪ ಅಂತ ಹೇಳಿದ್ರೆ, ಮದುವೆ ಅಂದ ತಕ್ಷಣ ನನಗೆ ನನ್ನ ಕಣ್ಮುಂದೆ ತಾಳಿ ಬಂದಿದ್ದು. ತಾಳಿ ನೋಡಿದ ತಕ್ಷಣ ಅಷ್ಟು ಏನದು ನಾನು ನಗ್ನಗ್ತಾನೆ ಇದ್ದೆ, ಅಳ್ತಾನೆ ಇರಲಿಲ್ಲ. ಸೊ ತಾಳಿ ಕಟ್ಟಬೇಕಾದ್ರೆ ನನ್ನ ಕಣ್ಮುಂದೆ ತಾಳಿನ ಕೊಟ್ರಲ್ವ, ಅಂದರೆ ತೋರಿಸಿದ್ರಲ್ವಾ, ಅವಾಗ ನನಗೆ ಕಣ್ಣಲ್ಲಿ ನೀರು ಬಂತು. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಅಪ್ಪನ ಮನೆಯಿಂದ ಗಂಡನ ಮನೆಗೆ ಬರ್ತಿದ್ದೀನಿ ಅಂತ ಕಣ್ಣಲ್ಲಿ ನೀರು ಬಂದಿಲ್ಲ. ಬಿಡು ಮಗನೆ, ನಾವಿಷ್ಟು ಕಷ್ಟಪಟ್ಟಿದ್ದಕ್ಕೂ ನಮ್ಮಿಬ್ರು ಮದುವೆ ಆಗ್ತಿದ್ಯಲ್ಲ ಅಂತ ಆ ಒಂದು ಖುಷಿಗೆ ನನಗೆ ಕಣ್ಣಲ್ಲಿ ನೀರು ಬಂತು. ಸೊ ನಿಮಗೆ ಏನು ಮೆಮೊರಿ? ನನಗೇನಿಲ್ಲಪ್ಪ, ನನಗೆ ಅಟ್ಲೀಸ್ಟ್ ಹೇಳಿದಂಗೆ ಟೈಮ್ ಸರಿಯಾಗಿ ಆಗ್ತಾ ಇದೆಯಲ್ಲ ಅನ್ನೋದು ಮೆಮೊರಿ ಒಂದು. ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಗೊತ್ತಾ? ಈ ಅವ್ನು ಇಟ್ಕೊಳ್ಳಿ. ಅವರು ಏನು ಹೇಳ್ತಿದ್ದಾರೆ ಗೊತ್ತಾ, ನನಗೆ ಮಾತು ಕೊಟ್ಟಿದ್ರು, ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಮಾತು ಕೊಟ್ಟಿದ್ರು, ಈ ಟೈಮ್ಗೆ ನಾನು ಮದುವೆ ಆಗ್ತೀನಿ ಅವಳನ್ನ ಅಂತ. ಆ್ಯಂಡ್ ಏನಂತಾರೆ, ಎಲ್ಲರೂ ನೋಡೋ ಹಂಗೆ ಅದ್ದೂರಿಯಾಗಿ ಶಾಸ್ತ್ರೋತ್ತರವಾಗಿ ನಮ್ಮ ಮದುವೆ ಆಯಿತು. ಸೊ ಅದಕ್ಕೋಸ್ಕರ ಅವ್ರು ಅದನ್ನ ಆ ಥರ ಹೇಳ್ತಾ ಇದ್ದಾರೆ. ಈ ಟೈಮ್ಗೆ ಎಣ್ಣೆ ಡೇಟ್ಗೆ ಆಗಿದೆ ಇದು. ತುಂಬ ಖುಷಿ ಆಯಿತು ನಮಗಂತೂ. ಅವನು ವಿಡಿಯೋ ಮಾಡ್ಬೇಕಾದ್ರೆ ತರಲೆ ಮಾಡ್ತಾನೆ. ಎಲ್ಲ ಬೈರಿ ಇವನಿಗೆ. ತುಂಬಾ ತರಲೆ ಆಗಿದ್ದಾನೆ. ಈ ನಡುವೆ ಬತ್ತ ತುಂಬಾ ತರಲೆ ಆಗಿದ್ದಾನೆ. ಬಾಗ್ಲು ಸಂದಿಗೆ ಹೋಗಿ ಬೆಳ್ಳಾಕೋದು, ಇರೋಬ್ಬರ ಸಾಮಾನೆಲ್ಲ ಎತ್ಕೊಂಡ್ಬಂದು ಅಲೆಗಳದು. ಕಂಪ್ಲೇಂಟ್ ಹೇಳ್ತಲ್ಲ ನಿನ್ ಮೇಲೆ, ಕಂಪ್ಲೇಂಟ್ ಹೇಳ್ತಿರೋದು. ಏನು ಹೇಳ್ಬಾರ್ದಾ? ಸರಿ ಹೇಳಲ್ಲ. ಊಪಿ ಎಷ್ಟೇ ಆದ್ರೂ ಅವನ ಅವ್ರ ಅಪ್ಪನ ಮಗನೇ. ನಾನು ಎಷ್ಟೇ ಎತ್ಕೊಂಡು ಅವ್ರ ಅಪ್ಪನ ಹತ್ರಕ್ಕೆ ಹೋಗ್ತಾನೆ. ಬೈತಿದ್ರು ಅವ್ರ ಅಪ್ಪನೇ, ಅಪ್ಪನ ಮಗ ಆಗೋಯ್ತಾನೆ ಅವನು. ಸೊ ಇದೊಂದು ಮೆಮೊರೀಸ್ ನಮಗೆ ಲೈಫ್ ಲಾಂಗ್ ಇದ್ದೇ ಇರುತ್ತೆ. ಅಂದರೆ ಹೇಳಿದ ಮಾತನ್ನ ಉಳಿಸ್ಕೊಳ್ತಾರಲ್ಲ ಪ್ರೀತಿ ಮಾಡೋರು, ಅದಕ್ಕಿಂತ ದೊಡ್ಡ ಗಿಫ್ಟ್ ನಮ್ಗೆ ಇನ್ನೇನೂ ಇಲ್ಲ. ಸೊ ಇವಾಗ ನಾನು ಈ ಥರ ರೆಡಿ ಆಗಿದ್ದೀನಿ. ಬಾಯ್. ಇವಾಗ ದೇವಸ್ಥಾನಕ್ಕೆ ನಾವು ಹೋಗಬೇಕು. ಆ್ಯಂಡ್ ನಾನು ಯಾವ ರೀತಿ ರೆಡಿ ಆಗಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಫುಲ್ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈಗ ಹೋಗ್ತಾ ಇದ್ದೀವಿ. ಟೆಂಪಲ್ಗೆ ಹಾಕಿದ್ರಾ? ಏನು ನೋಡ್ತಿದ್ಯಾ? ಕಾಶಿಗೆ
ಕ್ಲೋಸಾ? ಏ ನೋಡ್ರಿ ರೀ, ಕೆಂಗಲಕ್ಕೆ ಬಂದಿದ್ದೀವಿ. ಇವ್ರು ಬೇರೆ ಕ್ಲೋಸ್ ಅಂತಿದ್ದಾರೆ ಟೆಂಪಲ್ಲು. ಸೊ ನೋಡೋಣ ಇದೆಯಾ. ಅಂದರೆ ವೀಕ್ ಡೇಸ್ ಅಲ್ವಾ, ಜಾಸ್ತಿ ಜನ ಇರೋದಿಲ್ಲ. ವೀಕೆಂಡ್ಸ್ ಎಲ್ಲ ಆದರೆ ತುಂಬ ಯಪ್ಪ ಕಾಲಿಡೋಕ್ಕೆ ಆಗಲ್ಲ, ಅಷ್ಟು ಜನ ತುಂಬಿಡ್ತಾರೆ ಕೆಂಗಲಲ್ಲಿ. ಸೊ ಈಗ ದೇವಸ್ಥಾನ ಒಂಚೂರು ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ. ಅಲ್ಲಿ ಕಲ್ಯಾಣಿ ಇದೆ, ಇಲ್ಲಿ ಮುಂದೆಗಡೆ ಈ ಥರ ದೊಡ್ಡ ಗೋಪುರ ಇದೆ. ಆ್ಯಂಡ್ ಇದು ಆಂಜನೇಯ ಸ್ವಾಮಿ ಟೆಂಪಲ್ಲು ಕೆಂಗಲ್. ಏನು ಅಷ್ಟು ಸೀರಿಯಸ್ ಆಗಿ ನೋಡ್ತಿದ್ದೀರಾ? ಯಾರು ಮಾಡಿದ್ದಾರೆ ಅಂತನಾ? ಸೊ ಇವಾಗ ಟೆಂಪಲ್ ಒಳಗಡೆ ಹೋಗೋಣ. ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ, ಸೊ ಹಂಗಾಗಿ ಹೊರಗಡೆನೇ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಮಹಿ ಯಾವಾಗಲೂ ಫಾಸ್ಟು. ಮುಂದೆ ಹೆಂಡತಿ ಹಿಂದೆ ಬರ್ತಾವಳ ಇಲ್ವಾ ಅಂತಲೂ ನೋಡಲ್ಲ, ಹೋಗ್ತಾ ಇರ್ತಾರೆ. ಯಾವಾಗಲೂ ಫಾಸ್ಟ್ ಅವರು, ನೋಡೋದೇ ಇಲ್ಲ. ತಿರುಗು ನೋಡಿ, ನಾ ಹೇಳ್ತಿದ್ರು ತಿರುಗುತ್ತೆ ನೋಡಿ, ಈಗ ತಿರುಗಿದ್ರು. ಸೊ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ, ಗರ್ಭಗುಡಿ ಹತ್ರ. ಸೊ ಫೋನ್ ಅಲೋ ಮಾಡೋದಿಲ್ಲ, ದೇವಸ್ಥಾನಕ್ಕೆ ಹೋಗೋಣ. ಈಗ ಪೂಜೆ ದೇವ್ರ ದರ್ಶನ ಎಲ್ಲ ಆಯಿತು, ಚೆನ್ನಾಗಾಯಿತು. ಆ್ಯಕ್ಚುಲಿ ಯಾರೂ ಇಲ್ಲ ಅಲ್ವಾ ರೀ, ಚೆನ್ನಾಗಿತ್ತು. ಸೊ ಇವಾಗ ರಿಟರ್ನ್ ಹೊರಡ್ತಾ ಇದ್ದೀವಿ ರಾಮನಗರಕ್ಕೆ. ಆ್ಯಂಡ್ ಚೆನ್ನಾಗಿತ್ತು, ಏನೋ ಒಂಥರ. ಈ ಥರ ಬರಬೇಕು ದೇವಸ್ಥಾನಕ್ಕೆ, ಜಾಸ್ತಿ ಜನ ಯಾರೂ ಇಡಬಾರ್ದು. ಅಂಥ ಟೈಮಲ್ಲಿ ಬಂದರೆ ಆರಾಮಾಗಿ ದರ್ಶನ ಸಿಗುತ್ತೆ. ಅಪ್ಪ ಮಗ ಅಂತೂ ಕ್ಯಾಮ್ರಾ ಮುಂದೆ ಮಕ್ಕನೇ ತೋರಿಸಲ್ಲ, ಹಾಗೆ ಹಂಗೆ ಏನು ನಾನು ಸ್ಟ್ರೇಂಜರ್ಸ್ ಜೊತೆ ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಅನ್ನೋ ಥರ. ಕ್ಯಾಮ್ರಾ ಅಂದರೆ ಅಲರ್ಜಿ. ನಮ್ಮ ಬ್ಯೂಟಿ ಎಲ್ಲ ನೋಡ್ಕೊಬಿಡ್ತಾರಲ್ವ ಮಗನ. ಸೋಲ್ಡ್ ಔಟ್ ಇಲ್ಲ ನಾವು, ವಿ ಆರ್ ಎಕ್ಸ್ಪೆನ್ಸಿವ್. ನನಗೆ ಬೇರೆಯವ್ರಿಗ ಎಲ್ರಿಗೂ ನೋಡ್ತಾ ನಾವು ಈ ಗೇಟಲ್ಲಿ ಬರ್ತಿದ್ವಿ, ಅವಳು ಆ ಗೇಟಲ್ಲಿ ಬರ್ತೀವಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ, ಇಬ್ಬರೇ ಇರೋದು. ಅಷ್ಟು ದೊಡ್ಡ ಕೇಕ್ ಏನು ವೇಸ್ಟ್ ಆಗುತ್ತೆ ಅಂತ ಹೇಳಿ. ಸೊ ನೋಡೋಣ ಏನು ಆಗುತ್ತೆ ಅಂತ. ನಾನೇ ಯೋಚನೆ ಮಾಡ್ತಾಯಿದ್ದೀನಿ ಏನೇನು ನೋಡಬೇಕು. ಕೊಡೋಣ ಲಿಶುಮ. ಸೊ ಇವಾಗ ನಾವು ಬಂದಿದ್ದೀವಿ ಜಸ್ಟ್ ಬೇಕ್ ಹತ್ರ. ಹೊಟ್ಟೆ ಹಸಿತಾ ಇದೆ ಇವ್ರಿಗೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆಯಂತೆ. ಸೊ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಬಂದಿದ್ದೀವಿ. ಜಸ್ಟ್ ವೀಕ್. ನೋಡಿ ಅಂತ ಮರ್ಯಾದೆ. ಕುಡಿ ಒಂದು ಇಲ್ಲೇ ರೋಲ್ ಅಂತ ಅದೇನಿದೆ ಲಾಸ್ಟ್ ಒನ್ ಅದು ಲೈಟಿಂಗ್ಸ್ ಇದಾಗಿದೆ. ನಿಮಿಷ ಈಗ ನಾವು ಏನು ಬೇಕು ನಿಂಗೇನು ಬೇಕು? ಏನು ಬೇಕಮ್ಮ? ನಿಂಗೇನು ಬೇಕು ಮನೆ? ನನ್ನ ಮಗನೇ ಕೇಳಿ ಏನು ಬೇಕು ಮಗನೇ? ಏನು ಬೇಕಮ್ಮ? ಬ್ರೋನಿ ತಿಂತೀಯಾ? ಬ್ರೋನಿ ತಿಂತೀಯಾ? ತಿಂತೀಯಾ ಬ್ರೋನಿ? ಏನು ಬೇಕಮ್ಮ? ಏನು ಬೇಕು? ಏನು ಬೇಕು ಅಂತ ಏನು ಬೇಕು ನಿಮಗೆ? ಯಾವುದು ಯಾವುದು
ಕರ್ಕೊಂಡ್ಬಂದ್ಬಿಟ್ಟು ನನಗೆ ಅದೇನು ಅಂತ ಗೊತ್ತಿಲ್ಲ, ಯಾವ್ದು ಬೇಕು ಅಂತ ಕೇಳ್ತಿರಲ್ಲ ಅಂತ. ಬಾಯ್ ಲಿಶು. ಅವ್ನಿಗೂ ಟೇಸ್ಟ್ ಇರಬೇಕು. ಚೀಸ್ ಚೀಚಿ ಸುತ್ತೈತೆ. ಆಯ್ತು. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಹ್ಞೂ ಅನ್ಬೇಕು, ಹ್ಞೂ ಅನ್ಬೇಕು. ಹ್ಞೂ ಬೇಡ ಅಂತಿಲ್ಲ ನಾನು. ಬೇಕಾ? ಸರಿ. ಹೌದು. ಹಿಂಗೆ ಇಟ್ಕೊಂಡು ಅದು ಬೇಕಾ? ಕೇಕ್ ಡೋನಟ್ಸ್ ಚಿಕನ್ ರೋಲ್ ಅಂತ ಒಳಗಡೆ ಚಿಕನ್ನ ಸ್ಟಫ್ ಮಾಡಿದ್ದಾರೆ. ಅದು ಚಿಕನ್ ಅಲ್ಲ, ಎಗ್ ಪಫ್ಸ್. చాలా ಬಾಯ್ಲಿ. ಇಲ್ಲಿ ಕೇಕ್ ಮಗನೆ. ಇರಿ ಒಂದು ನಿಮಿಷ ಲಿಶು. ಸೊ ಇವಾಗ ದೊಡ್ಡ ಕೇಕ್ ತಗೊಂಡಿಲ್ಲ, ಇಬ್ಬರೇ ಇರೋದ್ರಿಂದ ವೇಸ್ಟ್ ಆಗುತ್ತೆ ಅಂತ ಹೇಳಿ ಈ ಒಂದು ಸ್ಮಾಲ್ ಪೀಸಲ್ಲಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣ. ಲಿಶಾ ವಿಶ್ ಮಾಡ್ಬಿಡಪ್ಪ. ಬರ್ತಾ ಇದೆ. ಲಿಶು ಮಗನೇ ಸುಡ್ತದೆ. ಹ್ಯಾಪಿ ಆನಿವರ್ಸರಿ ಪಪ್ಪ ಮಮ್ಮ, ಹ್ಯಾಪಿ ಆನಿವರ್ಸರಿ. ನೋ ಸುಟ್ಟ. ಯೇ 106 ವರ್ಷ ಬದುಕಿರೋಷ್ಟು ದಿನ ಜೊತೆಲಿ ಚೆನ್ನಾಗಿ ಬದುಕೋಣ. ಎಷ್ಟು ವರ್ಷ ಇರ್ತೀವಿ ಅಂತ ಗೊತ್ತಿಲ್ಲಲ್ಲ, ಸೊ ಅದಕ್ಕೆ ಬದುಕಿರೋಷ್ಟು ದಿನನೂ ಚೆನ್ನಾಗಿ ಬದುಕೋಣ. ಅವನು ತಿನ್ಸ್ ಫಸ್ಟು. ಇಲ್ಲಿ ಕೇಕ್. ಕೋಲ್ಡ್. ಹ್ಯಾಪಿ ಆನಿವರ್ಸರಿ. ಇದನ್ನ ಇಟ್ಕೊಳ್ಳಿ. ಆನಿವರ್ಸರಿ ಕೇಕ್ ಕಟಿಂಗ್ ಆಯಿತು. ನನ್ನ ಮಗ ಕ್ಲಾತ್ ಮಾಡ್ಕೊಂಡು ಹೋಗ್ತಿದ್ದಾನೆ. ನಿಮಗೂ ಕೇಕ್. ನನ್ನ ಫೇವ್ರೆಟ್ ಕೇಕ್ ಆ್ಯಕ್ಚುಲಿ ಇದು. ನಿಮ್ಗೆ ಗೊತ್ತಿದೆ, ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿದ್ರೆ ಆಲ್ಮೋಸ್ಟ್ ಎಲ್ಲದರಲ್ಲೂ ನಾನು ಇದೇ ಕೇಕ್ನೇ ಕಟ್ ಮಾಡೋದು. ಗೊತ್ತಲ್ಲ ಏನು ಇಲ್ಲಿ ಓದಾಡ್ತಾನೆ. ನಿಶಾಂತ್ ಈಗ ಹೋಗ್ಬೇಕು ನಾವು. ಆಮಡ ಚೆನ್ನಾಗಿದ್ಯಾ? ಮಳೆ ಬರಂಗಿದೆ, ಬೇಗ ಓಡ್ಕೊಳ್ಳೋಣ. ವಿಶು ಓಯ್ ಹೇಳಿದ ಮಾತೆ ಕೇಳಲ್ಲ. ಬೇಗ ಹೋದೆ ಬೇಡವಾ? ಜಾಸ್ತಿ ಮುದ್ದು ಮಾಡ್ತಿದ್ರೆ ಹಿಂಗೆ ಹೇಳೋ ಮಾತು ಕೇಳಲ್ಲ.
ಮಕ್ಳಿಗೆ ಹೊಡಿದೆ ಬುದ್ಧಿ ಮಾತು ಏನು ಹೇಳಿದೆ ಮುದ್ದು ಮಾಡ್ತಾನೆ ಇದ್ರೆ ಹಿಂಗೆ ಹೇಳೋ ಮಾತು ಕೇಳಲ್ಲ. ಆಯ್ತು ಹೊಡೆಯೋಣ ಇನ್ಮೇಲೆ. ಹೊಡಿಬೇಡ. ಓಯ್ ನೋ ನೋ ಏನು ಮನೆಯಲ್ಲ ಇದ್ರಿ. ಸೊ ಆಯ್ತು, ಈಗ ಒಂದು ಪಾರ್ಸೆಲ್ ತಗೊಂಡಿದ್ದೀವಿ, ಈಗ ಮನೆಗೆ ಹೋಗ್ತಾ ಇದ್ವಿ. ಹೋಗ್ತಾ ಇದ್ದೀವಿ ಮನೆಗೆ. ಮತ್ತೆ ಮೈ ಇದು ಬರ್ಡೇ ಟೈಮ್ಗೂ ಬರಬೇಕು ಅಂತ ಇನ್ನೊಂದ್ಸಲ ಹೇಳಿ. ಅವಾಗ ಕರ್ಕೊಂಡು ಬರಬೇಕು. ಅವಾಗ ಬರಬೇಕು ನೀನು ಅಲ್ಲ ಚಿನ್ನ ಚೆಲ್ಲಿಗೆ ಅವಾಗ ಕೊಡಬೇಕು. ನೋಡಿಬೇಕು ನಮ್ಮನ್ನ. ನೋಡೋಣ ಹೊಟ್ಟೆ ಒಳಗಿದ್ದೆ ನೋಡೋಣ. ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದಾಗೆಲ್ಲ ನೋಡಿದಾನೆ ನಿಮ್ನ, ಅದಕ್ಕೆ ಫಸ್ಟ್ ಬಂದ. ಅದಾದ್ಮೇಲೆ ಅವ್ನು ಬರ್ಲಿಲ್ಲ, ಬಿಟ್ಬಿಟ್ಟು ಅಡ್ಡಾಯ್ತಾರೇನೋ ಅಂತ. ಬನ್ನಿ ಬನ್ನಿ ಹೋಗೋಣ. ಸೊ ನಮ್ಮ ಅಡ್ಡ ಏನು ಬೇಕಪ್ಪ? ಕಾಫಿ ತಗೋತೀರಾ? ಟೀ? ಕಾಫಿ ಟೀ 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 ನಾವು ಜಾಸ್ತಿ ಕುತ್ಕೋತಾ ಇದ್ವಿ, ಇದಕ್ಕಿಂತ ಜಾಸ್ತಿ ಕುತ್ಕೋತಿದ್ದಿದ್ದು ಅಲ್ಲಿ. ಇಲ್ಲ ಮಟ್ಟ ರೈಸ್ ಬಾತ್ ತಿಂದ, ಈಗ ಒಂಚೂರು ಪಪ್ಸ್ ತಿಂದ. ಕಾಫಿ ಏನು ಅವ್ನಿಗೆ ಏನದು ಮೂಲೆ ಸುಮ್ಮನೆ ಇಷ್ಟೇ ಇಷ್ಟೇ ಇಷ್ಟು. ನೋ ನಾನು ಹೇಳಿದೆ ಎಲ್ಲ ಬೆಳೆಸ್ತಾನೆ ನೋ ಅಂತ. ನೋ ನೋ ಅಂಟೆ ಏನಿದೆ? ಟೀ ಕೊಡಿ. ತಟ್ಟೆ ಇದು ಪಿಂಗಾಣಿ ಟೀ ಗ್ಲಾಸಸ್. ಸ್ವಲ್ಪ ಹೊರಗಡೆ ಯಾಕೋ ಎ ಸಿ ವರ್ಕ್ ಆಗ್ತಾ ಇಲ್ಲ. ಹೊರಗಡೆ ಬಂದೆ, ಗಾಳಿ ಸಿಕ್ಕಾಪಟ್ಟೆ ಬೀಸ್ತಿದೆ, ಮಳೆ ಬರೋ ಥರ ಇದೆ. ಅಲ್ಲಿ ಮಾತಾಡ್ತಾ ಇದ್ದೀನಿ. ಅವ್ನು ಹಿಡ್ಕೊಂಡೇ ಇರ್ದೆ ಸಣ್ಣ ಆಗ್ಬಿಟ್ಟಿದ್ದೀನಿ ಆಂಟಿ ನಾನು. ಆಂಟಿ ಹೇಳ್ತಿದ್ದಾರೆ ಅವನು ಸಣ್ಣ ಆಗಿದ್ದಾನೆ, ನೀನು ಸಣ್ಣ ಆಗ್ಬಿಟ್ಟಿದ್ಯಾ, ಯಾಕೆ ಸಣ್ಣ ಆಗಿದ್ಯಾ ಅಂತ ಅಂತಿದ್ದಾರೆ. ಸೊ ಸಣ್ಣ ಆಗಬೇಕು ಫ್ರೆಂಡ್ಸ್, ನನ್ಗೆ ಅದೇ ಇದ್ದಿತ್ತು, ಸಣ್ಣ ಆಗಬೇಕಾಗಿತ್ತು ನಾನು ಅಂತ. ಕುತ್ಕೊಳ್ಳೋಣ. ಲೈಟು ಆನ್ ಮಾಡಿಲ್ಲ. ಎಂತ ಗಾಳಿ ಗೊತ್ತಾ ಹೊರಗಡೆ. ರೀ ಬನ್ನಿ ಲಿಶು, ಬನ್ನಿ ಲಿಶಾನ್, ಬನ್ನಿ ಬನ್ನಿ. ಬರ್ತಾರೆ ನೋಡಿ ಈಗ, ಅಪ್ಪ ಮಗ ಬರ್ತಾರೆ ನೋಡಿ ಈಗ. ಬಂದ್ರು ಸ್ಲಿಪ್ಪರ್, ಇದು ಈ ಸ್ಲಿಪ್ಪರ್ನ ಹಾಕೊಂಡಿದ್ದೀನಿ ಇವತ್ತು. ನಾನು ವೇರ್ ಮಾಡಿ ಹುಷಾರು ರೀ. ಆಂಟಿ ಹೇಳಿದ್ರಲ್ಲ ಸಣ್ಣಾಗಿದ್ದೀನಿ ಅಂತ, ಸಣ್ಣಾಗಿದ್ದೀನಿ ತಾನೇ? ಈಗ ಹೇಳಿ. ನಾನು ಇದನ್ನೆಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಫಸ್ಟ್ ಡಿಗ್ರಿ ಸಣ್ಣನೇ ಇದ್ದೆ, ಅದನ್ನ ಬಿಟ್ಟಾಕಿ ನಾನು ಇದು ಬಾಣ್ತನ ಟೈಮಲ್ಲಿ ದಪ್ಪ ಇದ್ನಲ್ಲ, ಸಣ್ಣಾಗಿದ್ದೀನಿ ತಾನೆ. ಕಾಲೇಜಲ್ಲಿದ್ದಾಗ ಸಣ್ಣ ಇದೆ, ಮದುವೆ ಆದ್ಮೇಲೆ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗಿ ಸ್ವಲ್ಪ ಒಂದು ಚೂರು ದಪ್ಪ ಆಗಿದ್ದೀನಿ. ಈಗ ಮತ್ತೆ ಅದೇ ಸ್ಟೇಜಿಗೆ ಬರೋಣ ಅಂತ ಡೇಟ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಮಹಿ ಇಬ್ಬರು ಮಾಡ್ತಿದ್ದೀವಿ. ಅವರು ಜಿಮ್ಗೆ ಹೋಗ್ತಾರೆ, ನಾನು ಜಿಮ್ಗೆ ಹೋಗಲ್ಲ, ಮನೇಲೇ ಕೆಲಸ ಇರುತ್ತೆ. ಪಾಪ ಇವತ್ತು ಅವ್ರಿಗೆ ಜಿಮ್ ಮಿಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ, ಆಗಲ್ಲ. ಟೀ ಕುಡ್ಕೊಂಡು ಸ್ಯಾಂಡ್ವಿಚ್ ತಿನ್ಕೊಂಡು ಹೊರಡೋದು. ಜಿಮ್ಗೆ ಹೋಗ್ತಾರೆ ಒಂದು 7 ಗಂಟೆ.
7 ಗಂಟೆಗೆ ಹೋದರೆ ಜಿಮ್ಗೆ ಒಂದು 8 ಗಂಟೆ 8:30 ಬರ್ತಾರೆ. ಅದಾದಮೇಲೆ ಡಿನ್ನರ್ಗೆ ಹೋಗೋಣ, ಹೊರಗಡೆ ಹೋಗೋಣ. ಲೈಟ್ ಇಲ್ವಾ ಇದು? ತೆಗ್ದ್ಬಿಟ್ಟವ್ರೆ. ನಾವಿದ್ದಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಇಲ್ಲಿ ನಮ್ದು ಅಡ್ಡ ನಮ್ಮ ಏನಂತಾರೆ ಮೀಟಪ್ ಇಲ್ಲೇ ಆಗ್ತಾ ಇದ್ದಿತ್ತು ಅಲ್ವೇಂದ್ರೆ. ಇಲ್ಲೇ ಜಾಸ್ತಿ ಮೀಟ್ ಮಾಡ್ತಾ ಇದ್ದಿದ್ದು, ಇಲ್ಲೇ ಅಳತೆ ಹೊಡಿತಾ ಇದ್ದಿದ್ದು, ಇಲ್ಲೇ ಜಾಸ್ತಿ ಮಾತಾಡ್ತಿದ್ದಿದ್ದು, ಇಲ್ಲೇ ಜಾಸ್ತಿ ಜಗಳ ಮಾಡ್ತಾ ಇದ್ದಿದ್ದು, ಇಲ್ಲೇ ಜಾಸ್ತಿ ಚೆನ್ನಾಗಿ ತಿಳ್ಕೊಂಡು ಮನೆಗೆ ಹೋಗ್ತಾ ಇದ್ದಿದ್ದು. ಲವರ್ಸ್ ಅಲ್ಲಿ ಅಲ್ಲಿ ಸುತ್ತಾಡ್ತಾ ಇರ್ತಾರೆ. ಬಟ್ ನಮಗೆ ಮನೇಲಿ ಗೊತ್ತಿದ್ರು ನನಗೆ ಜಾಸ್ತಿ ಹೊರಗಡೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಶೆಲ್ ಪೆಟ್ರೋಲ್ ಬಂಕಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬಿಡ್ತಾಯಿದ್ರು. ಅದು ಬಿಟ್ಟರೆ ದೇವಸ್ಥಾನಕ್ಕಿಂತ ಓಡಾಡಿದ್ದೀನಿ, ಬೆಂಗ್ಳೂರಿಗೆ ಹೋಗಿದ್ದೀನಿ. ಅದು ಬಿಟ್ಟರೆ ಇದು ಮಾಲ್ಗಳಿಗೆ, ಬೆಂಗ್ಳೂರಿಗೆ ಹೋಗಿರೋದು ಮಾಲ್ಗಳಿಗೆ, ಅದು ಬಿಟ್ಟರೆ ಶಾಪಿಂಗ್ಗೆ ಅಂತ ಹೋಗಿರೋದು ಅವ್ರ ಜೊತೆ. ಇನ್ನು ಏನಂತಾರೆ ಈ ಲವರ್ಸ್ಗಳು ಓಡಾಡ್ತಾರಲ್ಲ ಆ ಥರ ಎಲ್ಲ ಕಳಿಸಿಲ್ಲ ನಮ್ಮ ಮನೇಲಿ. ಅಂದರೂ ಇಷ್ಟರಲ್ಲೂ ಎಂಜಾಯ್ ಮಾಡಿದ್ದೀನಿ ನಾನು ಇಬ್ಬರು. ಹೆಚ್ಚಿದ್ದಾವನೆ ಲೈಟ್ ಫೋಕಸ್ ಆಗ್ತಾ ಇಲ್ಲ, ಬೆಳಕು ಬರ್ತಾ ಇಲ್ಲ, ಮಳೆ ಬರೋ ಥರ ಇದೆ. ಆ್ಯಂಡ್ ಲೈಟ್ ಕೂಡ ಇಲ್ಲ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಡಿಮ್ಮಾಗಿ ಕಾಣಿಸ್ತಾ ಇದೆ. ನಿಮಗೆ ಕ್ಲಾರಿಟಿ ಡಿಮ್ಮಾಗಿ ಕಾಣಿಸ್ತಾ ಇದೆ. ಮಳೆ ಬರೋಷ್ಟರಲ್ಲಿ ಮನೆಗೆ ಹೋಗಬೇಕು. ಅಲ್ಲಿ ಹಾಂ ಮುಟ್ಟಲ್ಲ ಅವನು, ಗೊತ್ತಾಗೋಗೈತೆ ಅವನಿಗೆ ಬಿಸಿ. ಸುಟ್ಟ ಹೆಂಗಮ್ಮ ಸುಟ್ಟೆನದು. ಟೀ ಬಂತು. ಸುಟ್ಟ ಹಂಗ ಮಾಡೋದು. ಸುಟ್ಟ ಇಶು ಸುಟ್ಟದು ಸುಟ್ಟ ಅಂತ ಹೇಳ್ತಾವನು ಅವ್ರ ಅಪ್ಪನಿಗೆ. ನೋಡೋದು ಅವ್ರ ಅಪ್ಪನ ನೋಡೋದು. ಸೊ ಟೀ ಬಂತು, ಟೀ ಕುಡಿಯೋಣ. ಸಾರಿ ಕ್ಲಾರಿಟಿ ಸಿಗ್ತಾ ಇಲ್ಲ ನಿಮಗೆ ಕ್ಯಾಮ್ರಾ. ಏ ಮುಟ್ಟವನು ಅಬ್ಬೋ. ಅದು ತಗೋ ಇದ್ನ. ಟೀ ಟೈಮ್ ಬಂತು ನಮ್ಮ ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ ಬಂತು. ಸ್ಟಫಿಂಗ್ ಈ ರೀತಿ ಇರುತ್ತೆ ಸ್ಟಫಿಂಗ್. ಅವನಿಗೆ ಸಾಕು ಕೊಡಮ್ಮ ಇಲ್ಲಿ ಲಿಶು ಜಿಯೇ ಸಾಕು. ನೋಡಿ ಬಟ್ಟೆ ಎಲ್ಲ ಚೆಲ್ಕೊಂಡು ಬನ್ನಿ ಈಗ ಮನೆಗೆ ಹೋಗೋಣ ನಡೀರಿ. ಲೈಟ್ ಇಲ್ಲ ಅನ್ಕೊಂಡು ಕೂತಿದ್ವಿ, ಲೈಟ್ ಇತ್ತು. ಎಲ್ಲ ಚೆನ್ನಾಗಿ ಏ ಇಲ್ಲ ಇದ್ರಲ್ಲೂ ಸಿಗುತ್ತೆ. ಏ ಬ್ರೌನಿ ಎತ್ಕೋತೀನಿ ರೀ. ಕೊರ್ನೆಟೋ ಚಾಕೋ ವೆನಿಲಾ ಬೇಡಪ್ಪ, ಇದು ತಗೊಳ್ಳೋಣ. ಕೊರ್ನೆಟೋ ಯೂನಿಕ್ಸ್ ಅಂತ ಇದೆ. ನಿಮ್ಗೆ ಬೇಕಾ? ಅದರಲ್ಲಿ ಡೈರೆಕ್ಟ್ ಅಪ್ಲೈ ಮಾಡಕ್ಕೆ. ನಿಮಗೆ ಬೇಕಾ? ಇನ್ನೊಂದು ಬೇಕಾ? ಬೇಡ ನನಗೆ. ಅಲ್ಲೇ ಮೇಲೆ ಇದೆ ನೋಡಿ, 40 ರೂಪಾಯಿ. ಮಾಡಮ್ಮಪ್ಪೆ ಅವ್ರದ್ದು ಟ್ರೀಟ್ ಎಷ್ಟು?
ಎಲ್ಲ ಅದರಲ್ಲೇ ಡಿಗ್ರಿ ಆದಮೇಲೆ ಡಿಪ್ಲೊಮಾ ಆದಮೇಲೆ ಶಾರ್ಟ್ ಟರ್ಮ್ ಕೋರ್ಸಸ್ ಇರುತ್ತೆ, ಅದು ಮುಗಿಸ್ಕೊಂಡ್ರೆ ಡೈರೆಕ್ಟಾಗಿ ಜಾಬ್ ಆಗುತ್ತಪ್ಪ. ಒಬ್ಬ ಈಗ ಮನೆಗೆ ಬಂದ್ವಿ. ಬಾಲ್ ನನ್ನ ಮಗ ನೋಡಿ ಎಷ್ಟು ತಂದಿಟ್ಟಿದ್ದಾನೆ. ಅವ್ನು ಆಟ ಆಡೋ ಬಾಲ್ನ ಅಲ್ಲಿ ತಂದಿಟ್ಟಿದ್ದಾನೆ. ಆ್ಯಂಡ್ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಪಾರ್ಸಲ್ ಮಳೆ ಬೇರೆ ಬರ್ತಾ ಇತ್ತು, ಸೊ ಹಾಗಾಗಿ ನಾನು ಬರ್ತಾ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಮಳೆ ಬರ್ತಾ ಇದೆ. ಆ್ಯಂಡ್ ಪಾರ್ಸಲ್ ಅಂತಂದ್ವಿ ಅಂದರೆ ಒಂದು ಕಾರ್ನೆಟೋ ಡಬಲ್ ಚಾಕ್ಲೇಟ್ ಕೋನು ಐಸ್ ಕ್ರೀಮು, ಇನ್ನೊಂದು ಚಾಕೋಮಟ್ ಕ್ರಂಬಲ್ ಚಾಕೋಮಟಿ. ಸೊ ಇದು ನನ್ನ ಫೇವ್ರೆಟ್ಟು, ಸಕ್ಕದಾಗಿರುತ್ತೆ. ಏನು ಗೊತ್ತಾ, ಇದನ್ನು ಅವನಲ್ಲಿ ಒಂದು ನಿಮಿಷ ಬಿಸಿ ಮಾಡಿಬಿಟ್ಟು ಇದಕ್ಕೆ ನೀವು ಬೇಕಾದರೆ ಹಂಗೂ ತಿನ್ಬೋದು, ಇಲ್ಲಾಂದರೆ ಇದಕ್ಕೆ ನೀವು ಬೇಕಾದರೆ ಇದು ಕಡಲೆ ಬೀಜ ಇರುತ್ತಲ್ಲ ಅದನ್ನು ಫ್ರೈ ಮಾಡಿಬಿಟ್ಟು ಸಿಪ್ಪೆಲ್ಲ ತೆಗೆದು ಇದ್ರ ಮೇಲೆ ಹಾಕೊಂಡು ತಿಂದರೆ ಸೇಮ್ ಡಿ ಬಿ ಸಿ ತಿಂದಂಗೆ ಆಗುತ್ತೆ. ಸಾರಿ, ಮೆಟ್ಲು ಬೇರೆ ಎತ್ತು ಬಂದ್ವಲ್ಲ, ಸುಸ್ತಾಗ್ತಾ ಇದೆ. ಸೊ ಸಕ್ಕತ್ತಾಗಿರುತ್ತೆ ಇದು. ಸೊ ಎರಡೂ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಅಂದರೆ ಫುಲ್ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ. ಕೋನ್ ಐಸ್ ಮಾತ್ರ ಫುಲ್ ಮೆಲ್ಟ್ ಆಗಿಬಿಡುತ್ತೆ, ಹಾಗಾಗಿ ಫ್ರೀಝರಲ್ಲಿ ಇಡ್ತೀನಿ. ಓಕೆ, ಒಂದಲ್ಲಿ ಆಯಿತು. ಇನ್ನೊಂದು ಕ್ರಂಬಲ್ ಚಾಕೋಮಟ್. ಸೊ ಇದನ್ನು ಕೋಲ್ಡ್ ತಣ್ಣಗಾಗ್ತಾ ಇದೆಲ್ಲ. ಲಿಶಾಂತ್ನ ಇವಾಗ ಮಲಗಿಸ್ಬಿಟ್ಟು, ಆ್ಯಕ್ಚುಲಿ ಶಾಪಿಂಗ್ ಬೇರೆ ಮಾಡಬೇಕಿತ್ತು ಆ್ಯನಿವರ್ಸರಿಗೆ ಗಿಫ್ಟ್ ಅಂತ, ಬಟ್ ಆದರೆ ಮಳೆ ಬರ್ತಿದೆ ಅಂತೇಳಿ ನಾವು ಮನೆಗೆ ಬಂದ್ವಿ. ಶಾಪಿಂಗ್ ಮಾಡೋಣ. ಇವಾಗ ಲಿಶಾಂತ್ನ ಫಸ್ಟು ಮಲಗಿಸ್ತೀನಿ. ಆ್ಯಂಡ್ ನಾನು ಸ್ಯಾರಿ ಕೂಡ ಚೇಂಜ್ ಮಾಡಬೇಕು. ಸೊ ದೇವಸ್ಥಾನಕ್ಕೆ ಅಂತ ಹೇಳಿ ಈ ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ, ಸಕ್ಕದಾಗಿ ಕಾಣಿಸ್ತಿದೆ. ಆ್ಯಂಡ್ ನಮ್ಮಮ್ಮ ಗಿಫ್ಟ್ ಮಾಡಿದ್ದಲ್ವಾ, ಸಕ್ಕದಾಗಿದೆ. ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ ಗೊತ್ತಾ, ಮಳೆ ನೆನ್ಕೊಂಡು ಬಂದಿದ್ರು, ತುಂಬ ಸ್ವೆಟ್ ಆಗ್ತಾ ಇದ್ದೀನಿ. ಒಬ್ಬ ಆ್ಯಂಡ್ ಈ ಒಂದು ಚೈನ್ ಏನಿದೆ, ನೆಕ್ ಚೈನು, ಇದನ್ನು ನಾನು ಹೈದ್ರಾಬಾದಲ್ಲಿ ತಗೊಂಡಿದ್ದು, ಮೈ ಕೊಡಿಸಿದ್ದು ಹೈದ್ರಾಬಾದಲ್ಲಿ. ಸೊ ಈಗ ನಿಶಾಂತ್ನ ಮಲಗಿಸಾದ್ಮೇಲೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಳ್ತೀನಿ, ಬೇರೆ ಒಂದು ಔಟ್ಫಿಟ್ ಹಾಕ್ಕೊಳ್ತೀನಿ. ಇವಾಗ ಸೀರೆಯಲ್ಲಿ ಏನೋ ಒಂಥರ ಹೆಣ್ಮಕ್ಳು ಸೀರೆ ಉಟ್ರೇ ಚೆಂದ, ಅದೇನೇ ಆಗಿರಲಿ. ಅದೆಂಥ ಒಂದು ಮಾಡ್ರನ್ ಡ್ರೆಸ್ ಹಾಕ್ಕೊಂಡ್ರು ಸೀರೆ ಹಾಕ್ಕೊಂಡಾಗ ಅದರ ಲುಕ್ಕೇ ಚೇಂಜ್. ಏನಂತೀರಾ? ನಿಮಗೆಲ್ಲ ಸ್ಯಾರಿ ಅಂದರೆ ಇಷ್ಟನಾ? ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ. ನಾನು ಎಷ್ಟೇ ಮಾಡ್ರನ್ಸ್ ಡ್ರೆಸ್ ತೊಗೋಬೋದು, ಪ್ಯಾಂಟ್ ಶರ್ಟ್ ಏನಾರು ಹಾಕ್ಕೋಬೋದು, ನಂಗೆ ಆ ಥರನೂ ಇಷ್ಟ. ಆ್ಯಂಡ್ ಸ್ಯಾರಿ ನಾವು ವೇರ್ ಮಾಡಿದಾಗ ನಾವು ಕಾಣಿಸ್ತೀವಲ್ಲ, ಅದಂತೂ ಅಲ್ಟಿಮೇಟ್. ಸೊ ಓಕೆ, ಲಿಶಾಂತ್ನ ಮಲಗಿಸೋಣ. ಬಾಯ್ ಮಾಡು. ಬಾಯ್ ಮೇಲೆತ್ ಮಾಡಿ. ಬಾಯ್ ಲಿಶಾಂತ್. ಬಾಯ್ ವೀವರ್ಸ್, ಎಲ್ಲರಿಗೂ ಬಾಯ್. ಟಾಟಾ. ಅವನಿಗೆ ಈ 2 ಹಲ್ಲು ಮಧ್ಯ ಅಂದರೆ ಅಕ್ಕಪಕ್ಕ 2 ಹಲ್ಲು ಬರ್ತಾ ಇದೆ. ಹಲ್ಲು ಓಟ್ ಅಡ್ಡ. ಬಾಯ್ ಮಾಡು. ಬಾಯ್. ಓಕೆ ಬಾಯ್. ಹೋಗೋಣ. ಬಾಯ್ ಮಾಡು. ಬಾಯ್. ನಾನು ಟಚ್ ಮಾಡ್ತೀನಿ. ಬಾಯ್. ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ತುಂಬ ಆಸೆಯಿಂದ ಇದ್ವಿ. ಸೊ ನೋಡ್ತಾ ಇರ್ಬೋದು, ಫುಲ್ ಮಳೆ ಜೋರಾಗ್ಬಿಡ್ತು. ನಾನು ಮತ್ತು ಮಹಿ ಹೆಂಗೋ ಹೋಗ್ಬೋದು, ಅಂದರೆ ರೈನ್ ಕೋಟೆಲ್ಲ ಹಾಕ್ಕೊಂಡು ಹೋಗ್ಬೋದು. ಬಟ್ ಲಿಶಾಂತ್ನ ಕರ್ಕೊಂಡು ಹೆಂಗಪ್ಪ ಹೋಗೋದು ಅಂತ ಹೇಳಿ ಕಾದು ಅಯ್ಯೋ ಇವಾಗ ಮಳೆ ನಿಲ್ಬೋದು ಅಂತ ಎಷ್ಟೊತ್ತಂಗ ಕಾದ್ವಿ ಅಂದರೆ 10:30ವರೆಗೂ ವೆಯ್ಟ್ ಮಾಡಿದ್ವಿ. ಮಳೆ ನಿಲ್ತಾನೆ ಇರಲಿಲ್ಲ. ನನಗಂತೂ ತುಂಬ ಬೇಜಾರಾಗೋಯ್ತು. ಅಯ್ಯೋ ಹೋಗೋದಾಗೆ
ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೆ ಸಪ್ಪಗೆ. ಆ್ಯಂಡ್ ಮಹಿ ಓಕೆ ಬಿಡು ನಾನೇ ಹೋಗಿ ಏನಾದರೂ ತಗೊಂಡು ಬರ್ತೀನಿ ಅಂತ ಹೇಳಿ ತಾಜ್ಗೆ ಅಂತ ಹೋದರು. ತುಂಬ ಆಸೆ ಇತ್ತು, ಯಾವಾಗಲೂ ನಾನು ಪಾರ್ಸೆಲ್ಲೇ ತಂದುಬಿಡ್ತಿದ್ದೆ. ಲಿಶಾಂತನ್ನ ಕರ್ಕೊಂಡು ಹೊರಗಡೆ ಊಟ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಟೈಮ್ಸ್, ಅಂದರೆ ರಾತ್ರಿ ಟೈಮ್ ಸ್ವಲ್ಪ ಕಷ್ಟ ಆಗುತ್ತೆ. ಅವನ್ನ ಕರ್ಕೊಂಡು ಊಟ ಮಾಡಿಕೊಂಡು ಅವ್ನಿಗೂ ತಿನ್ನಿಸ್ಕೊಂಡು ಅವನು ಅಲ್ಲಿ ಇಲ್ಲಿ ಓಡಾಡ್ತಾ ಇರಬೇಕು, ಒಂದೇ ತಾವು ಕೂತ್ಕೊಳ್ಳೋದಿಲ್ಲ. ಆ ಥರ ಕಷ್ಟ ಆಗ್ತಾ ಇರುತ್ತಲ್ಲ ಅಂತ ಹೇಳಿ ನಾನು ಡೈರೆಕ್ಟ್ ಮನೆಗೆ ಪಾರ್ಸೆಲ್ ತರಿಸ್ಬಿಡ್ತಾ ಇದ್ದೆ ಹೋಟ್ಲಿಂದ. ಬಟ್ ಇವತ್ತು ಸ್ವಲ್ಪ ಸ್ಪೆಷಲ್ ಡೇ ಅಲ್ವಾ, ಆ್ಯನಿವರ್ಸರಿ ಅಂತ ಹೇಳಿ ನಾನು ಡಿನ್ನರ್ಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಅಂತಲೇ ಒಂದು ಡ್ರೆಸ್ನೂ ಕೂಡ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೆ. ಇದೇ ಒಂದು ಡ್ರೆಸ್ನ ಹಾಕೊಂಡು ಹೋಗಬೇಕು ಡಿನ್ನರ್ಗೆ ಅಂತ ಹೇಳಿ. ಬಟ್ ಆದರೆ ಆಗಲೇ ಇಲ್ಲ, ತುಂಬ ಬೇಜಾರಾಗೋಯಿತು. ಸೊ ಮಹಿ ಊಟ ತರ್ತೀನಿ ಅಂತ ಹೇಳಿ ತಾಜ್ ಹತ್ರ ಹೊರಟ್ರು. ಆ್ಯಂಡ್ ನಾನು ಲಿಶು ಇಬ್ಬರು ಸುಮ್ಮನೆ ಕೂತಿದ್ವಿ. ನನಗಂತೂ ತುಂಬ ಬೇಜಾರಾಗ್ಬಿಡ್ತು. ನೀವು ನನ್ನ ಫೇಸ್ನ ನೋಡ್ತಾ ಇರ್ಬೋದು ಎಷ್ಟು ಬೇಜಾರಲ್ಲಿ ಕೂತಿದ್ದೀನಿ ಅಂತ. ಆ್ಯಂಡ್ ಲಿಶಾಂತ್ ಬಂದು ನನ್ನ ನಗಿಸ್ತಾ ಇದ್ದೆ, ಯಾಕೆ ನಮ್ಮಮ್ಮ ಇಷ್ಟೊಂದು ಸಪ್ಪಗಿದ್ದಾಳಲ್ಲ ಅಂತ ಹೇಳಿ. ಆ್ಯಂಡ್ ಫೈನಲಿ ಮಹಿ ಪಾರ್ಸಲ್ನ ತಂದಿದ್ದಾರೆ. ಸೊ ಇದು ಗ್ರೇವಿ ಏನಿರುತ್ತೆ ಮಟನ್ ಗ್ರೇವಿ ಅದು ಸ್ವಲ್ಪ ಲೀಕ್ ಆಗಿಬಿಟ್ಟಿತ್ತು, ಹಾಗಾಗಿ ಆ ರೀತಿ ಕಾಣಿಸ್ತಾ ಇದೆ. ಆ್ಯಂಡ್ ಶವರ್ಮ ನನ್ನ ಫೇವ್ರೇಟು. ಅಂದರೆ ಡಯಟ್ ಮಾಡೋರಿಗೆ ಶವರ್ಮ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅಂದರೆ ಮಯೋನೀಸ್ ತಿಂದೇ ಹೋದವ್ರಿಗೆ ಬೆಸ್ಟು, ಬಟ್ ನನಗೆ ಮಯೋನೀಸ್ ಇಷ್ಟ, ಹಂಗಾಗಿ ನನಗೆ ತುಂಬಾ ಇಷ್ಟ. ಸೊ ಇಲ್ಲಿ ರೋಟಿ ಮತ್ತು ಚಿಕನ್ ಆಲ್ಫಾ ಮತ್ತು ಚಿಕನ್ ಬಿರಿಯಾನಿ, ಮಟನ್ ಗ್ರೇವಿ ಇಷ್ಟನ್ನ ತರಿಸ್ಕೊಂಡಿದ್ದೆ. ಆ್ಯಂಡ್ ಶವರ್ಮ ಮಾಡಿದ್ವಿ. ಅಂದರೆ ಹೊರಗಡೆ ಹೋಗಿದ್ದಿದ್ರೆ ಐಸ್ ಕ್ರೀಮ್ ಅಂತೆ, ಆಮೇಲೆ ಇನ್ನೂ ಏನೇನೇನೋ ತಿನ್ಬೋದಾಗಿತ್ತು. ಸೊ ಮನೇಲೇ ಅಲ್ವಾ, ಏನಾದ್ರೆಲ್ಲ ಮೂಡೆಲ್ಲ ಇರೋದಿಲ್ಲ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟನ್ನು ತರಿಸ್ಕೊಂಡು ಊಟಕ್ಕೆ ಅಂತ ಹೇಳಿ ಇಲ್ಲಿ ಊಟಕ್ಕೆ ಕೂತ್ಕೊಂಡ್ವಿ. ಅಷ್ಟರಲ್ಲಿ ಲಿಶಾಂತ್ ಕಣ್ಣಿಗೆ ಕೈ ಹಾಕೋಬಿಟ್ಟಿದ್ದ, ಮಸಾಲೆ ಮುಟ್ಬಿಟ್ಟು ಗ್ರೇವಿನ, ಅದನ್ನು ಕಣ್ಣೊಳಗೆ ಕೈ ಹಾಕಿ ಮಾಡ್ಲಾ. ಆ್ಯಂಡ್ ಆಲ್ಸೋ ಆ್ಯನಿವರ್ಸರಿಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದರು. ನಾನು ಕೂಡ ಮಹಿಗೆ ಗಿಫ್ಟ್ ಕೊಡಬೇಕಾಗಿತ್ತು, 2ನೇ ವರ್ಷದ ಆ್ಯನಿವರ್ಸರಿ ಅಲ್ವಾ. ಸೊ ಈಗ ತಾನೇ ಮದುವೆ ಆಗಿರೋ ಫೀಲ್ ಆಗ್ತಾ ಇರುತ್ತೆ ನಮಗೆ. ಸೊ ಮಳೆ ಬರ್ತಿರೋ ಕಾರಣದಿಂದ ಡಿನ್ನರ್ ಮಿಸ್ ಆಯಿತು. ಆ್ಯಂಡ್ ಮನೆಗೆ ತಗೊಂಡು ಬಂದು ಊಟ ಮಾಡಿದ್ವಿ. ಆ್ಯಂಡ್ ಶಾಪಿಂಗ್ ಕೂಡ ಮಿಸ್ ಆಯಿತು. ಸೊ ನೆಕ್ಸ್ಟ್ ಮಾರ್ನಿಂಗ್ ನಾವು ಆ್ಯನಿವರ್ಸರಿ ಗಿಫ್ಟ್ ನಾನೇನು ತೊಗೊಂಡೆ ಅವರಿಂದ ಅಂತ ಹೇಳಿ ನಾನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ನಾನು ಅವ್ರಿಗೇನು ಗಿಫ್ಟಿಗೆ ಕೊಟ್ಟೆ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್. ಆ್ಯನಿವರ್ಸರಿಗೆ ವಿಶ್ ಮಾಡಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್.